ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರು ರಾಯರಿಗೆ 9 ದಿನಗಳ ಮುಡುಪು ಅನುಷ್ಠಾನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಅನುಷ್ಠಾನನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ವಿಡಿಯೋ ಕ್ಲಿಪ್ ಹಾಕಿ ತೋರಿಸ್ತೀನಿ. ಯಾವ ರೀತಿ ನಾನು ಮಾಡಿದೆ, ಹಾಗೆ ಏನೇನು ಮಾಡಬೇಕು, ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮೊದಲಿಂದಾಗಿ ನಾವು ಇದನ್ನು ಗುರುವಾರದ ದಿನ ಸ್ಟಾರ್ಟ್ ಮಾಡಬೇಕು. ಹಾಗೆ ಈ 9 ದಿನದ ಅನುಷ್ಠಾನನ ಮಾಡುವಾಗ ನಾವು ಮಾಂಸಾಹಾರನ ಬಿಡಬೇಕು, ಅಂದರೆ ಮಾಂಸಾಹಾರನ ತಿನ್ನಬಾರ್ದು. ಹಾಗೆ ಇದನ್ನು ಮಾಡುವಾಗ ನಿಮಗೆ ಉದ್ದೇಶವು ಸರಿಯಾಗಿರಬೇಕಂದ್ರೆ ಬೇರೆಯವರಿಗೆ ನೀವು ಮಾಡುವಂತಹ ಒಂದು ಅನುಷ್ಠಾನದಿಂದ ಹಾನಿಯಾಗಬಾರ್ದು. ಒಳ್ಳೆಯ ಒಂದು ಉದ್ದೇಶದಿಂದ ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ರಾಯರು ನಿಮ್ಮ ಏನು ಅಂದ್ಕೊಂಡು ಈ ವ್ರತನ ಮಾಡಿರ್ತೀರ, ನಿಮಗೆ ನಿಮ್ಮ ಅನುಷ್ಠಾನಕ್ಕೆ ರಾಯರು ಫಲನ ನೀಡ್ತಾರೆ. ಮೊದಲಿಂದಾಗಿ ನಾವು ಈ ವ್ರತನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗುರುವಾರನೇ ಸ್ಟಾರ್ಟ್ ಮಾಡಬೇಕು. ಗುರುವಾರ ನೀವು ಪೂಜೆನೆಲ್ಲ ಮುಗಿಸಿ ನಂತರದಲ್ಲಿ ಸಂಜೆಯ ಸಮಯದಲ್ಲಿ ನಾವು ಈ ಅನುಷ್ಠಾನವನ್ನು ಮಾಡುವಂಥದ್ದು. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ನಾನು ಈ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಸರಳವಾಗಿ ಮಾಡುವಂಥ ಅನುಷ್ಠಾನ ಇದಾಗಿದೆ. ಏನೇ ಒಂದು ಕಷ್ಟ ಬಂದರೂ ದಾರಿದೀಪ. ಮೊದಲನೇದಾಗಿ ಈ ರೀತಿಯ ಒಂದು ಮಣೆನ ಇಟ್ಕೊಳ್ಳಿ. ನಂತರದಲ್ಲಿ ನೀವು ತಟ್ಟೆ ಯಾವ ರೀತಿ ಆದರೂ ಪರವಾಗಿಲ್ಲ, ಪೂಜೆಗೆ ಬಳಸುವಂತಹ ತಟ್ಟೆ ಆಗಿರಬೇಕು. ನಿಮ್ಮ ಮನೇಲಿ ಯಾವುದು ಇದೆ ಅದನ್ನೇ ಬಳಕೆ ಮಾಡಿ. ಪೂಜೆಗೆ ಬಳಸುವ ತಟ್ಟೆ. ಮಣೆನೂ ಸಹ ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಬಳಕೆ ಮಾಡ್ಬೋದು. ನೀವು ಬಿಳಿ ಬಟ್ಟೆನ ತಗೊಳ್ಳಿ, ಈ ಥರ ಇದ್ರೂ ಪರವಾಗಿಲ್ಲ. ಅದನ್ನು ನಾವು ಹಳದಿ ಕಲರಿಗೆ ಮಾಡ್ಕೋಬೇಕಂದ್ರೆ ಹಳದಿ ಬಣ್ಣಕ್ಕೆ ನಾವು ಮಾಡಿಕೊಂಡು ತೋರಿಸ್ತೀನಿ ನಾನೀಗ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಹಳದಿ ಬಣ್ಣಕ್ಕೆ ಅದಕ್ಕೆ ಅರಿಶಿಣ ಹಾಕಿದರೆ ಹಳದಿ ಬಣ್ಣ ಆಗುತ್ತೆ. ಈ ರೀತಿ ನೀವು ಮಾಡಿಕೊಂಡು ನಂತರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಏನು ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು ನೀವು. ಇದನ್ನ ಮಾಡಲು ನಮಗೆ 5 ರೂಪಾಯಿಯ 2 ನಾಣ್ಯಗಳು, ಅಂದರೆ 5 ರೂಪಾಯಿದು 2 ನಾಣ್ಯಗಳು ಹಾಗೆ ಇಲ್ಲಿ ಇಡಬೇಕು. ನೋಡಿ ನೀವು ಹೇಗೆ ಇಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ನೀವು. ಹಾಗೆ ಮತ್ತೆ 1 ರೂಪಾಯಿ ನಾಣ್ಯ, ಒಟ್ಟು ನಮಗೆ 11 ರೂಪಾಯಿ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಹಾಕ್ತೀನಿ. ನಂತರದಲ್ಲಿ ನೋಟನ್ನು ಇಡಬಾರದು. ಒಂದು ದಳ ತುಳಸಿನ ಇಡಬೇಕು. ನಾನು ತೋರಿಸ್ತೀನಿ, ಹಿಂಗೆ ನೋಡ್ತಿರ್ಬೋದು ನೀವು. ತುಳಸಿನ ಅದಕ್ಕೆ ನಾವು ಇಡಬೇಕು. ಆ ಮುಡುಪಿನ ಅನುಷ್ಠಾನಕ್ಕೆ ಹಳದಿ ಬಟ್ಟೆಗೆ, ಈ ಹಳದಿ ಬಟ್ಟೆಗೆ ತುಳಸಿನ ಇಟ್ಟ ನಂತರ ನೀವು ನೋಡ್ತಿರ್ಬೋದು, ನಾನು ಈಗ ತುಳಸಿನ ಇಟ್ಟೆ. ನಂತರದಲ್ಲಿ ನೀವು ಇದಕ್ಕೆ ಗಂಧನ ಹಾಕಬೇಕಂದ್ರೆ ಇದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಗಂಧಿಗೆ ಅಂತ ಕೇಳಿದ್ರೆ ಗ್ರಂಥಿಕೆ ಅಂಗಡಿಯಲ್ಲಿ ಕೊಡ್ತಾರೆ. ಇದನ್ನು ನಾವು ಹಾಕಬೇಕು, ಗಂಧನ ಹಾಕಿ. ನಂತರದಲ್ಲಿ ನೀವು ಇದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುವಂತಹ ಗಂಧ ಇದು. ಹಾಗಾಗಿ ನಂತರದಲ್ಲಿ ನೀವು ಮಂತ್ರಾಕ್ಷತೆ, ಅಂದರೆ ಈ ಕೆಂಪು ಮಂತ್ರಾಕ್ಷತೆನ ನೀವು ಹಾಕಬೇಕು. ನೋಡ್ತಿದ್ದೀರಲ್ಲ ನೀವು. ಸರ್, ನನ್ನ ಹತ್ರ ಮಂತ್ರಾಕ್ಷತೆ ಇಲ್ಲ ಅನ್ನೋರು ರಾಯರ ಸನ್ನಿಧಾನದಲ್ಲಿ ನೀಡುವಂತಹ ಮಂತ್ರಾಕ್ಷತೆನ ತಂದು ಈ ಮುಡುಪು ಅನುಷ್ಠಾನಕ್ಕೆ ನೀವು ಬಳಕೆ ಮಾಡಬಹುದು. ಇದನ್ನು ನಾವು ಗುರುವಾರ ಸಂಜೆ ಮಾಡಬೇಕು. ಅಂದರೆ ರಾಯರ ಫೋಟೋ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ಅಂದರೆ ಮಣ್ಣಿಂದು ತುಪ್ಪದ ದೀಪನ ಹಚ್ಚಿ ನೀವು ರಾಯರಿಗೆ ಮಂಗಳಾರತಿ ಮತ್ತು ಧೂಪನೆಲ್ಲ ಹಾಕಿದ ನಂತರ ಇದಿಷ್ಟು ಮಾಡಿಕೊಂಡು ನಂತರ ನೀವು ಧ್ಯಾನ ಮಾಡಬೇಕು. ನೋಡಿ, ಈ ರೀತಿ ನೀವು ಕುತ್ಕೊಂಡು ಧ್ಯಾನ ಮಾಡಬೇಕು ರಾಯರಿಗೆ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಇದನ್ನು ನೀವು ಹೇಳಬೇಕು. ಇದನ್ನು ನೀವು ಗುರುವಾರ ಸ್ಟಾರ್ಟ್ ಮಾಡಿದರೆ ಮುಂದಿನ ಶುಕ್ರವಾರಕ್ಕೆ ಮುಗಿಯುತ್ತೆ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಅಲ್ಲಿಗೆ ಆ ಶುಕ್ರವಾರಕ್ಕೆ ಮುಗಿಯುತ್ತೆ. ಅಲ್ಲಿಗೆ 9 ದಿನಗಳ ಕಾಲ ನಿಮ್ಮದು ಅನುಷ್ಠಾನ ಮುಗಿಯುತ್ತೆ. ಈ ಅನುಷ್ಠಾನದ 9 ದಿನವೂ ರಾಯರ ನಾಮ ಜಪನ 108 ಬಾರಿ ನೀವು ಜಪಿಸಬೇಕು. 108 ಬಾರಿನೇ ನೀವು ಹೇಳಬೇಕು. ಹಾಗೆ ನೀವು ಮೊದಲಿಂದಾಗಿ ನೀವು ಇದನ್ನೆಲ್ಲ ಮಾಡಿದ ನಂತರ ನೀವು ಉದ್ದೇಶಗಳನ್ನು ನೀವು ರಾಯರ ಮುಂದೆ ಹೇಳ್ಕೋಬೇಕು. ನಾನು ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ ಅನ್ನೋದು ಉದ್ದೇಶ 1 ಅಥವಾ 2 ಆಗಿರಬೇಕು. ಹಾಗೆ ವಿಘ್ನೇಶ್ವರನ ಬಳಿ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಾನು ಗುರುರಾಯರಿಗೆ 9 ದಿನಗಳ ಕಾಲ ಈ ಮುಡುಪು ಅನುಷ್ಠಾನನ ಮಾಡ್ತಿದ್ದೀನಿ, ಯಾವುದೇ ರೀತಿ ಒಂದು ವಿಘ್ನ ಬರ್ದಿದ್ದಂಗೆ ನೋಡ್ಕೊಳ್ಳಪ್ಪ ತಂದೆ ಅಂತ ನೀವು ಪ್ರಾರ್ಥನೆ ಮಾಡಿ. ನಂತರದಲ್ಲಿ ನೀವು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಮತ್ತು ನೀವು ಶ್ರೀನಿವಾಸ ದೇವರಿಗೆ ಪ್ರಾರ್ಥನೆ ಮಾಡಿ, ಈ ರೀತಿ ನಾನು ಒಂದು ಮುಡುಪು ಅನುಷ್ಠಾನನ ಮಾಡ್ತಿದ್ದೀನಿ ಅಂತ ಹೇಳಿ ಇದನ್ನು ನೀವು ರಾಯರ ಪೂಜೆ ಆದ ನಂತರ ನೀವು ಮುಡುಪಿನ ಮುಂದೆ ಹೇಳ್ಕೊಬೇಕು. ಇದನ್ನು ಆಮೇಲೆ ನೀವು 108 ಬಾರಿ ಈ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾಮ ಜಪನ ಮಾಡಿ ಇದನ್ನು ಹಾಗೆ ಇಡಬೇಕು. ನೀವು ಅದೇ ದಿನ ರಾತ್ರಿ
ಊಟ ಎಲ್ಲ ಮುಗಿಸಿ ಬ್ರಷ್ ಎಲ್ಲ ಮಾಡಿ ಕೈಕಾಲು ಮುಖನ ತೊಳೆದು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಆ ಮುಡುಪಿನ ಮುಂದೆ ಹೇಳಿಕೊಂಡು, ರಾಯರೇ ನನಗೆ ಈ ಥರದ್ದೊಂದು ಕಷ್ಟ ಇದೆ, ಅದನ್ನೆಲ್ಲನೂ ನೀವು ರಾಯರ ಮುಂದೆ ಹೇಳಿ ಆ ಮುಡುಪನ್ನು ನಿಮ್ಮ ಕಣ್ಣಿಗೆ ಹೊತ್ಕೊಂಡು ನೀವು ನಂತರ ಕಟ್ಟಿ. ನೀವೇನು ಆ ಮುಡುಪು ಅನುಷ್ಠಾನಕ್ಕೆ ಮಾಡಿರ್ತೀರಲ್ಲ ಅದನ್ನು ನೀವು ಕಟ್ಟಬೇಕು. 3 ಗಂಟನ್ನು ಹಾಕಿ ನೀವು ಕಟ್ಟಬೇಕು. ಹಾಗೆ ದಿನಾನೂ ಅಷ್ಟೇ ಇದೇ ರೀತಿ ನೀವು ಹೊಸ ಬಟ್ಟೆನ, ಅಂದರೆ ನಾನು ತೋರಿಸಿದ್ನಲ್ಲ 1 ತುಂಡು ಅಂದರೆ 9 ತುಂಡು ಬಟ್ಟೆನ ನೀವು ತಗೊಂಡು ಅದರಲ್ಲಿ ನೀವು ಪ್ರತಿದಿನ 1 ಗಂಟು ಅಂದರೆ 9 ದಿನ ಮಾಡೋದ್ರಿಂದ 9 ಗಂಟುಗಳಾಗುತ್ತೆ. ಈ 9 ಗಂಟನ್ನು ನೀವು ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ. ನೀವು ಗುರುವಾರ ಸ್ಟಾರ್ಟ್ ಮಾಡಿದರೆ ಶುಕ್ರವಾರದವರೆಗೆ ಆ ಅನುಷ್ಠಾನ ಇರುತ್ತೆ. ಹಾಗೆ ನೀವು ಅದೇ ದಿನ ಅಂದರೆ ಶನಿವಾರದ ದಿನ ನೀವು ಅದನ್ನು ಶನಿವಾರ ನೀವು ರಾಯರಿಗೆ ಪೂಜೆ ಮಾಡಿ, ರಾಯರಿಗೆ 2 ತುಪ್ಪದ ದೀಪನ ಹಚ್ಚಿ ನಂತರದಲ್ಲಿ ನೀವು ಆ ಗಂಟನ್ನು ಬಿಚ್ಚಬೇಕು. ಬಿಚ್ಚಿ ಆ ಗಂಟಲಿರುವಂಥ ಹಣನ ಯಾರಾದರೂ ವಯಸ್ಸಾದವರು ಅಥವಾ ನಿರ್ಗತಿಕರಿಗೆ ನೀವು ಆ ಹಣನ ನೀಡಬೇಕು. ಮತ್ತು ನೀವು ಆ ಮುಡುಪಿನ ಹಣವನ್ನು ನೀವು ಬಳಕೆ ಮಾಡಬಾರ್ದು. ಇದನ್ನು ನಾನು ಹೇಳಿದ್ನಲ್ಲ ಆ ರೀತಿ ಮಾಡಬೇಕು. ಅಲ್ಲಿಗೆ ನಿಮ್ಮ ಅನುಷ್ಠಾನ ಮುಕ್ತಾಯವಾಗುತ್ತೆ. ಸರ್ ನನಗೆ ಯಾರೂ ಸಿಕ್ಕಿಲ್ಲ ಅಂದರೆ ರಾಯರ ಸನ್ನಿಧಾನಕ್ಕೆ ಹೋಗಿ ನೀವು ರಾಯರ ಕಾಣಿಕೆ ಹುಂಡಿಗೆ ಹಣನ ಹಾಕಬೇಕು. ಒಟ್ಟು 99 ರೂಪಾಯಿ ಆಗಿರುತ್ತೆ ನೋಡಿ. 5 ರೂಪಾಯಿದು 90 ರೂಪಾಯಿ, ಹಾಗೆ 1 ರೂಪಾಯಿದು 9 ರೂಪಾಯಿ ಆಗಿರುತ್ತೆ. ಒಟ್ಟು 99 ರೂಪಾಯಿ ಆಗಿರುತ್ತೆ. ಇದನ್ನು ನೀವು ಶನಿವಾರ ಮಾಡಬೇಕು. ಹಾಗೆ ನಾನು ತೋರಿಸಿದ್ನಲ್ಲ ನೋಡ್ಬೋದು ನೀವು, ಒಂದು ತುಂಡು ಒಂದು ಹಳದಿ ಬಟ್ಟೆನ ಹೇಗೆ ಕಾಣಬೇಕಂದ್ರೆ 9 ತುಂಡುಗಳನ್ನ ನೀವು ಅದೇ ರೀತಿ ಮಾಡ್ಕೊಬೇಕು. 9 ತುಂಡುಗಳು ಮಾಡಿದ ನಂತರ ನೀವು ದಿನಾನು 1 ತುಂಡು ಅಂತ ಹೇಳಿದ್ರೆ 9 ದಿನಕ್ಕೆ 9 ತುಂಡು ಆಗುತ್ತೆ. ಸೇಮ್ ನಾನು ಹೇಗೆ ಹೇಳಿದ್ದೀನಿ ಅದೇ ರೀತಿ ನೀವು ಮಾಡಿದರೆ ನೀವು ಮಾಡುವಂತಹ ಒಂದು ವ್ರತ ಮತ್ತು ಒಂದು ಉದ್ದೇಶ ರಾಯರಿಗೆ ತಲುಪಿ ನಿಮಗೆ ರಾಯರು ಅದರದ್ದು ಫಲನ ನೀಡ್ತಾರೆ. ಇದು ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. 100% ಈ ಮುಡುಪು ಅನುಷ್ಠಾನದಿಂದ ತುಂಬ ಜನರ ಜೀವನ ಬದಲಾವಣೆ ಆಗಿದೆ. ನೋಡ್ತಿರ್ಬೋದು 9 ತುಂಡು ಬಟ್ಟೆನ ಇದೇ ರೀತಿ ಮಾಡ್ಕೊಬೇಕು. ಇದೇ ರೀತಿ ತುಂಡನ್ನ ನೀವು ಮಾಡಿಕೊಂಡು 9 ತುಂಡಾಗಬೇಕಂದ್ರೆ 9 ಅಂದರೆ ತೋರಿಸ್ತೀನಿ. ಇಲ್ಲಿ 1 ಗಂಟೆ ಇದೆ ನೋಡಿ, ಇದು 9 ಗಂಟೆ ಆಗಿರಬೇಕು. ಇದು ಗುರುವಾರದಿಂದ ಶುಕ್ರವಾರಕ್ಕೆ 9 ಗಂಟೆ ಆಗುತ್ತೆ. ಶನಿವಾರ ನೀವು ಈ ಗಂಟನ್ನು ಬಿಚ್ಚಬೇಕು. ಅಲ್ಲಿವರೆಗೂ ಇದನ್ನು ಬಿಚ್ಚಬಾರ್ದು. ಇದಿಷ್ಟನ್ನು ನೀವು 3 ಗಂಟು ಮಾತ್ರ ಹಾಕಬೇಕು. ಇದಕ್ಕೆ ಒಂದು ಮುಡುಪಿಗೆ 3 ಗಂಟು. ಕಟ್ಟುನಿಟ್ಟಾಗಿ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇದ್ದು ನೀವು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರಿ ಆ ಉದ್ದೇಶ ಈಡೇರುತ್ತೆ. ಹಾಗೆ ಇವತ್ತಿನ ಈ ಮುಡುಪು ಅನುಷ್ಠಾನ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ನಾನು ನಮ್ಮ ಚಾನಲಲ್ಲಿ ಹೊಸ ಅನುಷ್ಠಾನನ ತರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ನಾನು ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.